ನಮಸ್ಕಾರ ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಬನಶಂಕರಿ 6 ಸ್ಟೇಜ್ ಹತ್ರ ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್, ಐ ರೂಫ್ ಅಲ್ಲಿ ಕಟ್ಟಿರುವಂತಹ ಅದ್ಭುತವಾದ ಮನೆ. ಈ BDA ಪ್ರಾಪರ್ಟಿ ನಮಗೆ ಕೆಂಗೇರಿ ಟರ್ಮಿನಲ್ ಮೆಟ್ರೋ ಅಂಡ್ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 3.5 ಕಿಲೋಮೀಟರ್ ಹತ್ರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಜೊತೆಗೆ ರಾಷ್ಟ್ರೋತ್ತನ ಸ್ಕೂಲು ಮತ್ತೆ BGS ಕಾಲೇಜ್ ಅಂಡ್ ಹಾಸ್ಪಿಟಲ್ ಕೂಡ ನಮಗೆ ತುಂಬಾ ನಿಯರ್ ಅಲ್ಲಿ ಈ ಪ್ರಾಪರ್ಟಿ ಬರುವಂತದ್ದು. ಮನೆ ಬಗ್ಗೆ ಮಾತಾಡೋದಾದ್ರೆ ಐ ರೂಫ್ ಅಲ್ಲಿ ಕಟ್ಟಿರೋದ್ರಿಂದ ಲವ್ಲಿಯಾಗಿ, ಅದ್ಭುತವಾಗಿ ಮತ್ತೆ ವಿಶಾಲವಾಗಿ ನಮಗೆ ಸೂಪರ್ ಆಗಿ ಕಟ್ಟಿದ್ದಾರೆ. 100 ಫೀಟ್ ರೋಡ್ ಪಕ್ಕದಲ್ಲಿ ನಮಗೆ ಈ ಪ್ರಾಪರ್ಟಿ ಬರುವಂತದ್ದು. ನಮಗೆ ಎರಡು ಕಡೆಗೂ ಕೂಡ ಕನೆಕ್ಟಿವಿಟಿ ಇದೆ. ಒಂದು ಕನಕಪುರ ರೋಡ್ಗೂ ಕನೆಕ್ಟಿವಿಟಿ ಇದೆ, ಮತ್ತೆ ಮೈಸೂರು ರೋಡ್ಗೂ ಕೂಡ ಕನೆಕ್ಟಿವಿಟಿ ಇದೆ. ಸೂಪರ್ ಒಳ್ಳೆ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ನಮಗೆ ಬರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಕೂಡ ಮಾಡಬಹುದು. ಇದುವರೆಗೂ ಯಾರೆಲ್ಲ ನನ್ನ ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮ್ಗೆ ಐ ರೂಫ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಮನೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ ಎರಡು ಕಡೆ ರೋಡ್ ಇದೆ. ಇದು ನಮ್ಗೆ ನಾರ್ತ್ ಸೈಡ್ ರೋಡ್, ಇದು ಈಸ್ಟ್ ಸೈಡ್ ರೋಡ್. ಈಸ್ಟ್ ಸೈಡ್ ರೋಡ್ ನೋಡಬಹುದು, ಇದು ಫುಲ್ ನಮಗೆ 30 ಫೀಟ್ ರೋಡ್ ಇದೆ. ನಾರ್ತ್ ಕಡೆ ಬಂದ್ರೆ ನಮಗೆ 25 ಅಡಿ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ಲೈನ್ ಆಗಿದೆ. ಡ್ರೈನೇಜ್ ವರ್ಕ್ ಕೂಡ ನಮಗೆ ಫುಲ್ ಕಂಪ್ಲೀಟ್ ಆಗಿದೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಯಾರು ತುಂಬಾ ಐ ರೂಫ್ ಅಲ್ಲಿ ತುಂಬಾ ಲಕ್ಸುರಿ ಆಗಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂತವ್ರಿಗೆ ಅಂತಾನೆ ಕಟ್ಟಿರುವಂತಹ ಮನೆ ಈ ಮನೆ. ತುಂಬಾ ಲಕ್ಸುರಿ ಆಗಿ ಬಂದಿದೆ. ಈ ಪ್ರಾಪರ್ಟಿ ಲೊಕೇಶನ್ ಯಾವ ಕಡೆ ಇಲ್ಲಿಗೆ ಹತ್ರ ಅಂದ್ರೆ, ಈಗ ಎಕ್ಸಾಕ್ಟ್ ಕೆಂಗೇರಿ ಟರ್ಮಿನಲ್ ಮೆಟ್ರೋ ಅಂಡ್ ಬಸ್ ಸ್ಟಾಪ್ ಏನಿದೆ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ನಮ್ಗೆ 3.2 ಇಂದ 3.5 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. BGS ಬ್ಯಾಕ್ ಗೇಟ್ಗೆ ಜಸ್ಟ್ 1 ಕಿಲೋಮೀಟರ್, ಫ್ರಂಟ್ ಗೇಟ್ಗೆ ನಮ್ಗೆ 3.8 ಕಿಲೋಮೀಟರ್ ಇದೆ. ಈ ಪ್ರಾಪರ್ಟಿಯಿಂದ ಕನಕಪುರ ರೋಡ್ಗೆ ಬರುವಂತಹ ತಲಗಟ್ಪುರ ಮೆಟ್ರೋ ಸ್ಟೇಷನ್ ನಮ್ಗೆ 5.8 ಸಮಥಿಂಗ್ ಏನೋ ಇದೆ ಈ ಸರೌಂಡಿಂಗ್ ಅಲ್ಲಿ. ಮತ್ತೆ ರಾಷ್ಟ್ರೋತ್ತನ ಇಂಟರ್ನ್ಯಾಷನಲ್ ಸ್ಕೂಲ್ ಏನ್ ಬರುತ್ತೆ BSK 6 ಸ್ಟೇಜ್ ಅಲ್ಲಿ, ಆ ಸ್ಕೂಲ್ಗೆ ಈ ಪ್ರಾಪರ್ಟಿಗೆ ಜಸ್ಟ್ 1.2 ಕಿಲೋಮೀಟರ್ ಅಲ್ಲೇ ಇದೆ. ಈ ಪ್ರಾಪರ್ಟಿನ ಲೈಕ್ ಮಾಡೋರು ಆಲ್ಮೋಸ್ಟ್ ನಮ್ಗೆ ಈ ಕಡೆ ಮೈಸೂರು ರೋಡ್ ಕನೆಕ್ಟಿವಿಟಿ ಇರೋರು, ಇಲ್ಲಾಂದ್ರೆ BGS ಅಲ್ಲಿ ಕೆಲಸ ಮಾಡೋರು, ರಾಷ್ಟ್ರೋತ್ತನದಲ್ಲಿ ಏನಾದ್ರು ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾ ಇದ್ರೆ ಅಂತವ್ರಿಗೆ ಮಾಡಿಸಿದ ಮನೆ. ಈ ಸರೌಂಡಿಂಗ್ ಅಲ್ಲಿ ನಮ್ಗೆ ತುಂಬಾ ರಿಕ್ವೈರ್ಮೆಂಟ್ ಇರುವಂತಹ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ. ಮೈಸೂರು ರೋಡ್ ಕನೆಕ್ಟಿವಿಟಿ, ಈ ಕಡೆ ಮೈಸೂರು ಟ್ರಾವೆಲ್ ಮಾಡೋರು, ಮೈಸೂರು ರೋಡ್ ಈ ಪೋರ್ಷನ್ ಫುಲ್ ಈ ಮನೆನ ಬೈ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಇದೇ ತರ ಲಕ್ಸುರಿ ಮನೆ ನಮ್ಗೆ ಸ್ವಲ್ಪ ಪರವಾಗಿಲ್ಲ ಅಂದ್ರೂ ಕೂಡ ಇದನ್ನ ಬೈ ಮಾಡ್ಬೋದು. ಕನಕಪುರ ರೋಡ್ಗೂ ಕೂಡ ನಮ್ಗೆ ಅಷ್ಟೊಂದು ದೂರ ಏನಿಲ್ಲ, ಜಸ್ಟ್ ನಮ್ಗೊಂದು 5 ಕಿಲೋಮೀಟರ್ ಒಳಗಡೆನೆ ನಮ್ಗೆ ಬಂದ್ಬಿಡುತ್ತೆ. ಬಟ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. 100 ಫೀಟ್ ರೋಡ್ ಪ್ಯಾರಲಲ್ ಅಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಮನೆ ಮುಂದೆಗಡೆ, ಮನೆ ಪಕ್ಕದಲ್ಲಿ 2 ರೋಡ್ಗಳಿದೆ. 100 ಫೀಟ್ ರೋಡ್, ಎಲ್ಲೇ ಟ್ರಾವೆಲ್ ಮಾಡ್ಬೇಕಂದ್ರೂ ಮೇನ್ ಬೇಕಾಗಿರೋದು ಕನೆಕ್ಟಿವಿಟಿ. ಆ ಕನೆಕ್ಟಿವಿಟಿಗೆ ಮಾಡಿಸಿದ ಮನೆ ಅಂತಾನೆ ಈ ಮನೆ ಹೇಳ್ಬೋದು. ಐ ರೂಫ್ ಅಲ್ಲಿ ಬೊಂಬಾಟಾಗಿ ನಮಗೆ ಈ ಮನೆನ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ವೀಕ್ಷಕರೇ, ಈಗ ಮನೆ ಬಗ್ಗೆ ಮಾತಾಡೋದಾದ್ರೆ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಈ ನಮಗೆ 2030 ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಕೆಳಗಡೆ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ 3 ಟ್ಯಾಪ್ ಗಳ ವ್ಯವಸ್ಥೆ ಮಾಡಿ ಅಲ್ಲಿಗೆ ನಮಗೆ ಮೇಂಟೆನೆನ್ಸ್ ಗೋಸ್ಕರ ಟೈಲ್ಸ್ ಒಂದು ಪ್ರಾವಿಷನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಜೊತೆಗೆ ಇಲ್ಲಿ ನಾರ್ತ್ಗೂ ಗೇಟ್ ಕೊಟ್ಟಿದ್ದಾರೆ, ಈಸ್ಟ್ಗೂ ಗೇಟ್ ಕೊಟ್ಟಿದ್ದಾರೆ. ಇದು ನಮ್ಗೆ ವೆಹಿಕಲ್ಸ್ ಓಡಾಡುವಂತಹ ಗೇಟ್. ಇದು ನಾರ್ಮಲ್ ಆಗಿ ವಾಕಿಂಗ್ ಗೇಟ್ ಅಂತಾನೆ ಹೇಳ್ಬೋದು. ಕಾವೇರಿ ಪೈಪು ಈ ಪೋರ್ಷನ್ ಅಲ್ಲಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲೇ ನಮ್ಗೆ ಸಪರೇಟ್ ಆಗಿ ಅದು ಪಾಡಿಗೆ ಅದು ಕೊಟ್ಬಿಟ್ಟಿರುವಂತದ್ದು. ಕಾವೇರಿ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ವ್ಯವಸ್ಥೆನ ಮಾಡಿದ್ದಾರೆ. ಇಲ್ಲಿ ಎಲೆಕ್ಟ್ರಿಕ್ ವರ್ಕ್, ಕೆಳಗಡೆ UPS ಪಾಯಿಂಟ್, ಮೇಲ್ಗಡೆ ಕೂಡ ನಮ್ಗೆ ಗ್ರಾನೈಟ್ ಹಾಕಿ ಕೊಟ್ಟಿದ್ದಾರೆ. ಏನಾದ್ರು ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಬೇಕಾದ್ರೆ ಸ್ಟೋರ್ ಕೂಡ ನಾವು ಮಾಡ್ಕೋಬಹುದು. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನ ಮನೆ ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಏನ್ ಸ್ಟೇರ್ ಕೇಸ್ ಬರುತ್ತೆ, ಆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೆ ಒಂದು ಸ್ಟೋರೇಜ್ ತರ ಒಂದು ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಸಣ್ಣ ಪುಟ್ಟ ಬೆಳೆದಿರೋ ಐಟಮ್ಸ್, ಪಾರ್ಕಿಂಗ್ ಅಲ್ಲಿ ಕ್ಲೀನ್ ಮಾಡೋ ಐಟಮ್ಸ್ ಗಳು, ಮಿಷಿನ್ಸ್ ಗಳು ಏನಾದ್ರು ಇದ್ರೆ ಇಲ್ಲಿ ನಾವು ಸ್ಟೋರೇಜ್ ನ ಮಾಡ್ಕೊಬಹುದು. ಆ ತರ ವ್ಯವಸ್ಥೆ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ವೆಂಟಿಲೇಷನ್ ಅಂತೂ ಅದ್ಭುತ ಅಂತ ಹೇಳ್ಬೋದು. 100% ವಾಸ್ತು ಮೇಂಟೈನ್ ಮಾಡಿದ್ದಾರೆ. ಕ್ಲಿಯರ್ ಟೈಟಲ್. ಇದು BSK 6 ಸ್ಟೇಜ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ. ಈಗ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ಏನಿದೆ ಇದು ನಮ್ಗೆ 40 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ.
ಈ ಪೋರ್ಷನ್ ಅಲ್ಲಿ ನೋಡಬಹುದು ಬೋರ್ವೆಲ್ ಮತ್ತೆ ಸಂಪು ಕೂಡ ಇದೆ. ಫ್ರಂಟ್ ಎಲಿವೇಶನ್ ಅಲ್ಲಿ ನೋಡಿದ್ರೆ ಇಲ್ಲಿ ಟಫಾನ್ ಗ್ಲಾಸ್ ವಿತ್ ಟಚಿಂಗ್ ಆಗಿದೆ. ಕಾರಿಡಾರ್ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಮಂಗಳೂರು ಬ್ರಿಕ್ಸ್ ಡಿಸೈನ್ ವರ್ಕ್ ಕೂಡ ನಮ್ಗೆ ಎಲಿವೇಶನ್ ಅಲ್ಲಿ ತಗೊಂಡಿರುವಂತದ್ದು. ಇನ್ನ ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್. ಈ ಪೋರ್ಷನ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ವೆಟ್ರೋಫರ್ ಟೈಲ್ಸ್. ಕಾರಿಡಾರು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ತುಳಸಿ ಕಟ್ಟೆಗಳು ಜೊತೆಗೆ ಏನಾದ್ರು ಹೂವಿನ ಗಿಡಗಳೇನಾದ್ರು ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ ಅಂತಾನೆ ಹೇಳ್ಬೋದು. ಇನ್ನ ಮೈನ್ ಡೋರ್ ವಿಷಯಕ್ಕೆ ಏನಾದ್ರು ಬಂದ್ರೆ ಈ ಮೈನ್ ಡೋರ್ ನಮ್ಗೆ ನಾರ್ತ್ ಡೋರ್ ಬರುತ್ತೆ. ಇಲ್ಲಿ ನೋಡಿ, ಇದು ನಮ್ಗೆ ನಾರ್ತ್ ಡೋರ್ ಬರುತ್ತೆ. ಡೋರ್ ಫುಲ್ ನಮ್ಗೆ ಒಳ್ಳೆ ಡಿಸೈನ್ ವರ್ಕ್ಗಳಲ್ಲಿ ನಮ್ಗೆ ಒಳ್ಳೆ ಅರ್ಚಿಂಗ್ ಕೆಲಸಗಳಾಗಿ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ವಾಸ್ಕಲ್ ಸೈಜ್ ನೋಡ್ಬೋದು 4x9 ಬರುತ್ತೆ ನಮ್ಗೆ. ಈ ವಾಸ್ಕಲ್ ಸೈಜ್ ನೋಡಿ 4x9 ಕೊಟ್ಟಿರುವಂತಹ ವಾಸ್ಕಲ್. ಮೂಲ ದ್ವಾರ ನಮ್ಗೆ ತುಂಬಾ ಘಟ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಪೋರ್ಷನ್ ನಮ್ಗೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ತುಂಬಾ ಲ್ಯಾವಿಶ್ ಆಗಿ ಬಂದಿದೆ, ಬ್ಯೂಟಿಫುಲ್ ಆಗಿದೆ. ಐ ರೂಫ್ ಅಂತ ಹೇಳಿದ್ನಲ್ಲ, ಇದೆ ನೋಡಿ. ಐ ರೂಫ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಮನೆ ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ಹಾಲು ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಗ್ರಾನೈಟ್ ಡಿಫ್ರೆಂಟ್ ಕಲರ್ ಗ್ರಾನೈಟ್ ನ ನಮ್ಗೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಗ್ರೇನ್ಸ್ ಇರುವಂತಹ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿರೋ ವುಡ್ ಗಳೆಲ್ಲ ನಮ್ಗೆ ಟೀಕ್ ವುಡ್ಡೇ ಬರುತ್ತೆ. ಶಟರ್ಸ್ ಆಗ್ಲಿ ಮತ್ತೆ ವುಡ್ ಫ್ರೇಮ್ಸ್ ಗಳಾಗಿ ನಮ್ಗೆ ಟೀಕ್ ವುಡ್ಡೇ ಬರುತ್ತೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗ್ ಬರುವಂತದ್ದು ತುಂಬಾ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಯೂನಿಟ್. ಲೆಫ್ಟ್ ಸೈಡ್ ಅಲ್ಲಿ ಮೇಲ್ಗಡೆಗೆಲ್ಲ ನಮ್ಗೆ ಫೋಟೋ ಫ್ರೇಮ್ ವರ್ಕ್ಗಳಿಗೆ ಅಂದ್ರೆ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಕೆಳಗಡೆ 4 ಡ್ರಾಯರ್ ಬಾಕ್ಸ್ ಗಳು, ಸೆಂಟ್ರಲ್ಲಿ ಡಿಶ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ವೈರಿಂಗ್ ಬಿಟ್ಟಿದಾರಲ್ಲ ಅದೊಂದು ನಮ್ಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೋಬಹುದು. ಇನ್ನ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಾವು ಸೋಫಾ ಕೂಡ ಹಾಕೋಬಹುದು. ಸಕಾಲಾಗಿರುತ್ತೆ. ಯಾರನ್ನ ಬಂದ್ರೆ ಈ ಪೋರ್ಷನ್ ಬಂದ್ ಹಿಂಗ್ ಹೋಗ್ತಾರೆ. ಅದು ಯಾರು ಕೂತಿರೋರ್ಗು ಬರೋರ್ಗು ಯಾವುದೇ ರೀತಿ ನಮ್ಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆ ತರ ಕಾನ್ಸೆಪ್ಟ್ ಅಲ್ಲಿ ಮನೆನ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಇಷ್ಟು ಫುಲ್ ನಮ್ಗೆ ಲಿವಿಂಗ್ ರೂಮ್ ಬರುತ್ತೆ. ಬೊಂಬಾಟಾಗಿದೆ. ಇನ್ ಮೇಲ್ಗಡೆ ನೋಡಿ, ಇನ್ ಸೆಕೆಂಡ್ ಫ್ಲೋರ್ ಕೂಡ ನೋಡಬಹುದು. ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ಕೂಡ ನಾವು ನೋಡಬಹುದು. ವ್ಯೂ ಪಾಯಿಂಟ್ ಬೊಂಬಾಟಾಗಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಫುಲ್ ನಮ್ಗೆ ಇಂಟೀರಿಯರ್ ಆಗಿ ವಿತ್ ಒಂದು ಸ್ಟ್ಯಾಂಡರ್ಡ್ ಲೈಟ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. ಇನ್ನ ವೆಂಟಿಲೇಷನ್ಗೆ ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ವಿಂಡೋ ಕೊಟ್ಟಿದ್ದಾರೆ. ಐ ರೂಫ್ ಅಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಟಿವಿ ಯೂನಿಟ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಎಕ್ಸಾಕ್ಟ್ ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಈ ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ ತಕ್ಕನಂಗೆ ನಮ್ಗೆ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಕಿಚನ್ ನೋಡ್ಬೋದು ವೀಕ್ಷಕರೇ, ಎಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ ನೋಡಿ. ಬೊಂಬಾಟಾಗಿ ಬಂದಿದೆ. ತುಂಬಾ ವಿಶಾಲವಾಗಿ ನಮ್ಗೆ ಕಿಚನ್ ಏರಿಯಾನ ಬಿಲ್ಡ್ ಮಾಡಿರೋವಂಥದ್ದು ಹೇಳ್ಬೋದು. ಇನ್ನ ನಾವು ಈ ವಾಲ್ನ ಸ್ವಲ್ಪ ಈ ಕಡೆ ಹಾಕೊಂಡ್ರೆ ಹಾಲು ಇನ್ನ ನಮ್ಗೆ ಸಕ್ಕದಾಗಿ ದೊಡ್ಡದಾಗಿ ಬರುತ್ತೆ ಅಂತ ಹೇಳ್ಬೋದು. ಬಟ್ ಕಿಚನ್ ಏರಿಯಾ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಗ್ರಾನೈಟ್ ಸ್ಲಾಬ್ ಕೆಳಗಡೆ ಫುಲ್ ನಮ್ಗೆ ಇಟಾಲಿಯನ್ ಕಿಚನ್ ಇರುವಂತಹ ಒಂದು ಮಾಡ್ಯುಲರ್ ಕಿಚನ್. ಪೋರ್ಷನ್ ಇಲ್ಲಿ ಅಕ್ವಾಗಾರ್ಡ್ ಗ್ರಾಸರಿ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಗ್ಲಾಸ್ ಡೋರ್ಗಳು. ಈ ಪೋರ್ಷನ್ ಅಲ್ಲಿ ಒಂದು ಚಿಮ್ಮಿ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ವಿತ್ ವೆಂಟಿಲೇಷನ್ಗೋಸ್ಕರ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಮೇಲ್ಗಡೆ ಕೂಡ ನಮ್ಗೆ ಲಾಫ್ಟ್ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಗ್ಯಾಸ್ ಪ್ರಾವಿಷನ್ ಅಲ್ಲ ಇನ್ನ ಕೆಳಗಡೆಗೆ ಇದೆ. ಇನ್ನ ಬ್ರೇಕ್ಫಾಸ್ಟ್ ಟೇಬಲ್ ಏನಾದ್ರು ನೋಡ್ತೀವಿ ಅಂದ್ರೆ ಇದನ್ನ ನಾವು ಬ್ರೇಕ್ಫಾಸ್ಟ್ ಟೇಬಲ್ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಇಲ್ಲ ಏನಾದ್ರು ಓವೆನ್ ಇಟ್ಕೊಳ್ತೀವಿ ಅಂತ ಕೂಡ ಓವೆನ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಪಾಯಿಂಟ್ ವ್ಯವಸ್ಥೆ ಇದೆ ನೋಡಿ. ಈ ಪೋರ್ಷನ್ ಫುಲ್ ನಮ್ಗೆ ಲಾಫ್ಟ್ ಗಳಾಗಿರೋದು ವಿತ್ ಸ್ಟೋರೇಜ್ಗೆ ಒಳ್ಳೆ ಪ್ರಾವಿಷನ್ ಮಾಡಿದ್ದಾರೆ. ಪೋರ್ಷನ್ ಫುಲ್ ಒಳ್ಳೆ ಸ್ಟೋರೇಜ್ ಇದೆ. ಇಲ್ಲೂ ಕೂಡ ನಮ್ಗೊಂದು ಸ್ವಿಚ್ ಪಾಯಿಂಟ್ ಕೊಟ್ಟಿರೋವಂಥದ್ದು ಚೆನ್ನಾಗಿದೆ. ಕೆಳಗಡೆ ಫುಲ್ ನಮ್ಗೆ ಸ್ಟೋರೇಜ್ ಬರುತ್ತೆ. ಇನ್ನು ಮಾಮೂಲಿ ವಾಲ್ಗಳಿಗೆಲ್ಲ ನಮ್ಗೆ 2x4 ವೆಟ್ರೋಫರ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಫುಲ್ ನಮ್ಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದು ನಮ್ಗೆ ಡೈನಿಂಗ್ ಏರಿಯಾ ಬರುತ್ತೆ. ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗನ ಈ ಪೋರ್ಷನ್ ಅಲ್ಲಿ ನಾವು ಡೈನಿಂಗ್ ಏರಿಯಾನ ಕ್ರಿಯೇಟ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಬ್ರೇಕ್ಫಾಸ್ಟ್ ಟೇಬಲ್ ತರ ನಮ್ಗೆ ಒಂದು ಕಟ್ಟೆ ಕೂಡ ನಮ್ಗೆ ಕೊಟ್ಟಿರೋದ್ರಿಂದ ಇದನ್ನ ನಾವು ಬ್ರೇಕ್ಫಾಸ್ಟ್ ಟೇಬಲ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಷ್ಟೇ WPC ವರ್ಕ್ ಜೊತೆಗೆ ಈ ಸೀಲಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ POP ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಬರ್ತಾ ಇರೋದು ನೋಡಿ, ಇದೆಲ್ಲ ಸ್ಟ್ರಕ್ಚರ್ ಗಳು. ಈ ಲೈಟ್ ಅಲ್ಲಿ ಬರುವಂತಹ ಸ್ಟ್ರಕ್ಚರ್ ಗಳನ್ನ ನೋಡ್ತಾ ಇರುವಂತದ್ದು. ಈ ಬಾಲ್ಗೆ ಎಷ್ಟು ನಾವು ಮೂವ್ ಮಾಡಿದ್ರೆ ಲೈಟ್ ಆಗುತ್ತೆ. ಸೂಪರ್ ಆಗಿದೆ ಅಂತಾನೆ ಹೇಳ್ಬಿಟ್ಟು ಸಕಲಾಗಿದೆ. ಇದು ನೋಡ್ರಿ ಯಾರೋ ಸ್ಟಿಕ್ಕರಿಂಗ್ ಮಾಡಿರೋ ತರ ಅನ್ನಿಸ್ತಾ ಇದೆ ನಮ್ಗೆ. ಆ ಲೈಟ್ ನಮ್ಗೆ ಶಾಡೋ ಬರ್ತಾ ಇರೋವಂಥದ್ದು.
ಸಖತ್ತಾಗಿದೆ. ಬ್ಯಾಕ್ ಗ್ರೌಂಡ್ ಈ ಬ್ಯಾಕ್ ಗ್ರೌಂಡ್ ಫುಲ್ ನೋಡ್ಬೋದು. ಇದು ಬಂದು ನಮ್ಗೆ ರಾಯಲ್ ಸ್ಟ್ರಕ್ಚರ್ ಕಂಪ್ಲೀಟ್ ವರ್ಕ್ ಆಗಿರುವಂತದ್ದು. ಇನ್ನ ಮಾಮೂಲಿ ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ನಮ್ಗೆ ಪೂಜಾ ಮನೆಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಟೀಕುಡ್ ಫ್ರೇಮ್ ವಿತ್ ಗ್ಲಾಸ್ ಡೋರ್ ಬಂದಿದೆ. ವಾಲ್ಗಳಿಗೆಲ್ಲ 2x4 ಮೆಟಲ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೂಡ ನಮ್ಗೆ ಇಂಟೀರಿಯರ್ ವರ್ಕ್ ಜೊತೆಗೆ ವಿತ್ ಗ್ಲಾಸ್ ಪಾರ್ಟಿಷನ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನ ದೇವ್ರಿಡೋದಕ್ಕೆ ಗ್ರಾನೈಟ್ ಸ್ಲಾಬ್, ಕೆಳಗಡೆ ಸ್ಟೋರೇಜ್ ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಓಲಿಯಾಗಿ ನಮ್ಗೆ ಬಂದಿದೆ. ಫುಲ್ ಸ್ಟ್ರಕ್ಚರ್ ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು ಈ ಪೂಜಾ ಮನೆ ಡೋರ್ಗೆ. ಈ ಪೂಜಾ ಮನೆ ಪಕ್ಕದಲ್ಲಿ ಇದೊಂದು ಇಂಟೀರಿಯರ್ ವರ್ಕ್ ಒಂದು ಮಾಡಿದ್ದಾರೆ ವಿತ್ ಸ್ಟೋರೇಜ್. ಈ ಸ್ಟೋರೇಜ್ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ನಾನು ಆ ಡೋರ್ ಓಪನ್ ಮಾಡಿದಾಗ ಹೇಳ್ತೀನಿ. ಈ ಪೋರ್ಷನ್ ನಮ್ಗೆ ಕಾಮನ್ ಬಾತ್ರೂಮ್ ಇದೆ. ಇದನ್ನ ನಾವು ಯುಟಿಲಿಟಿ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಒಂದು ಕಾಮನ್ ಬಾತ್ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. 2x4 ಮೆಟಲ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿ ಆಂಟಿ ಸ್ಕ್ಯಾಟ್ ಮೆಟಲ್ ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಈ ಬಾತ್ರೂಮ್ ಗೋಡೆಗೂ ಪೂಜಾ ಮನೆ ಗೋಡೆಗೂ ಯಾವುದೇ ರೀತಿ ಟಚ್ ಆಗಬಾರ್ದು ಅನ್ನೋ ಒಂದಕ್ಕೆ ಇಲ್ಲಿ ಜಾಗ ಬಿಟ್ಟಿದಾರಲ್ಲ, ಈ ಜಾಗಗೆ ಜಸ್ಟ್ ಒಂದು ಇಂಟೀರಿಯರ್ ವರ್ಕ್ ನ ಮಾಡಿ ಸ್ಟೋರೇಜ್ ತರ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಪೇಪರ್ ಹೇಗೆ ಕ್ಲಿಯರ್ ಆಗಿರುತ್ತೋ ಬಿಲ್ಡಿಂಗ್ ಅಲ್ಲಿ ವಾಸ್ತುನು ಹಾಗೆ ಕ್ಲಿಯರ್ ಆಗಿ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಕಿಚನ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು. ಲವ್ಲಿಯಾಗಿ ತುಂಬಾ ವಿಶಾಲವಾಗಿ ಬಂದಿದೆ. 100% ಲೈಕ್ ಮಾಡ್ತೀರಾ ಈ ಕಿಚನ್ ಏರಿಯಾನ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಗ್ರಾನೈಟ್ ನಮ್ಗೆ ಕಂಟಿನ್ಯೂ ಆಗಿರುವಂತದ್ದು 40 mm ಗ್ರಾನೈಟ್. ಎಕ್ಸಾಕ್ಟ್ ಇನ್ನ ಹೈ ರೂಫ್ ಆಗಿರೋದ್ರಿಂದ ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತದ್ದು ನಮ್ಗೆ ಇದು ದೊಡ್ಡದಾಗಿರುವಂತಹ ಒಂದು ಬಾಲ್ಕನಿ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಟಫನ್ ಗ್ಲಾಸ್ SS ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೆಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇನ್ನು ಮೇಂಟೆನೆನ್ಸ್ ಗೋಸ್ಕರ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿ ಮೇಲ್ಗಡೆ 2x4 ಮೆಟಲ್ ನ ಯೂಸ್ ಮಾಡಿ WPC ವರ್ಕ್ ನಮಗೆ ಸೀಲಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಒಂದು 3 ಸೆಟ್ ಸೋಫಾ ಹಾಕೋಬಹುದು, ಅಷ್ಟು ಜಾಗ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಲೈಟ್ ಜಾಸ್ತಿ ಆಯ್ತು. ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ರೂಫ್ ಕಟಿಂಗ್ ಅಲ್ಲಿ ನಮ್ಗೆ ಈ ಸ್ಟ್ರಕ್ಚರ್ ವರ್ಕ್ ಕೂಡ ನೋಡಬಹುದು. ಶಾನ್ಲೈಟ್ ಲೈಟ್ ವಿತ್ ಹಾಲ್ ಈ ತರ ಬರುತ್ತೆ. ಇಲ್ಲಿ ಹೋಗೋ ಕಾರಿಡಾರ್ ಕೂಡ ನಾವೇನಾದ್ರೂ ಈ ಪೋರ್ಷನ್ ಫುಲ್ ನಾವು ಅಂದ್ರೆ ಈ ಓಪನ್ ಸ್ಪೇಸ್ ಏನಿದೆ ಈ ಗ್ಲಾಸ್ ಹತ್ರ, ಈ ಜಾಗದಲ್ಲಿ ನಾವು ಗಿಡಗಳನ್ನ ಏನಾದ್ರು ಇಟ್ಕೊಂಡ್ರು ಕೂಡ ಅಂದ್ರೆ ಇನ್ನರ್ ಪ್ಲಾಂಟ್ಸ್ ಗಳು ಬರ್ತಲ್ಲ, ಆ ಪ್ಲಾಂಟ್ಸ್ ಗಳು ಇಟ್ಕೊಂಡ್ರು ಕೂಡ ಲುಕ್ ವೈಸ್ ಅಲ್ಲಿ ಬ್ಯೂಟಿಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದಂಗೆ ನೋಡಿ ಎದುರುಗಡೆಗೆ ಗೋಡೆ ನಮಗೆ ರಾಯಲ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿರುವಂತದ್ದು ಕ್ಲೀನ್ ಆಗಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಡುತ್ತೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನಮಗೆ ಸ್ಟೋರೇಜ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ POP ವಿತ್ ಇಂಟೀರಿಯರ್ ವರ್ಕ್ ಮಿಕ್ಸ್ ಆಗಿ ಮಾಡಿರುವಂತಹ ಸೀಲಿಂಗ್ ವರ್ಕ್ ಕೂಡ ನಾವು ನೋಡ್ಬೋದು. ವಾರ್ಡ್ರೋಬ್ ಬಗ್ಗೆ ಮಾತಾಡೋದಾದ್ರೆ ದೊಡ್ಡ ದೊಡ್ಡ ಡೋರ್ಗಳಿರುವಂತದ್ದು ಈ ವಾರ್ಡ್ರೋಬ್. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಗೆ ಇಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸ್ಟೋರೇಜ್ ಬಾಕ್ಸ್ ಕೂಡ ಇದೆ. ಇದು ತುಂಬಾ ರೇರ್ ಮಾಡ್ತಾ ಇರೋವಂಥದ್ದು ಈ ವರ್ಕ್ಗಳು. ಅದು ರೇರ್ ಮನೆಗಳು, 10 ಮನೆಯಲ್ಲಿ 2 ಮನೆಗಳು ನೋಡಬಹುದು ಈ ತರ ವಾರ್ಡ್ರೋಬ್ಗಳನ್ನ. ಫುಲ್ ಒಂದೇ ಡೋರ್ ಬರುತ್ತೆ ನಮ್ಗೆ. ಇಲ್ಲಿವರೆಗೂ ನಮ್ಗೆ ಒಂದೇ ಡೋರ್ ಬಂದು ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರ್ತಾರೆ ನೋಡಿ. ಅದು ಕೂಡ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿರುವಂತದ್ದು. ಮತ್ತೆ ಒಳಗಡೆಗೆಲ್ಲ ನಮ್ಗೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಒಂದು ಕೊಟ್ಟಿದ್ದಾರೆ. ಸ್ಟೋರೇಜ್ ತುಂಬಾ ಚೆನ್ನಾಗಿದೆ. ನಮ್ಮ ಮೇಲ್ಗಡೆ ಇಲ್ಲೊಂದು ಚಿಕ್ಕದಾಗ ಒಂದು ಲಾಫ್ಟ್, ಈ ಡೋರ್ಗೆ ಏನಿದೆ ಅದಕ್ಕೊಂದು ಲಾಫ್ಟ್ ಕೊಟ್ಟಿರುವಂತದ್ದು. ಈ ವಾರ್ಡ್ರೋಬ್ ಪಕ್ಕದಲ್ಲಿ ಬರುವಂತದ್ದೇ ನಮ್ಗೆ ಡ್ರೆಸ್ಸಿಂಗ್. ಇದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮ್ಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್, ಒಂದು ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಿತ್ ಸ್ಟೋರೇಜ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಸೆಮಿ ಟಿವಿ ಯೂನಿಟ್ ನೀಟಾಗಿದೆ, ಸಿಂಪಲ್ ಆಗಿ ಸಖತ್ತಾಗಿದೆ. ಖುಷಿ ಆಯ್ತು ಈ ವರ್ಕ್ ನೋಡಿ. ಸಿಂಪಲ್ ಆಗಿದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಎಷ್ಟು ಬೇಕೋ ಅಷ್ಟೇ ಕ್ಲೀನ್ ಆಗಿ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟು. ನಾವು ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡೋ ತರ ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಬೊಂಬಾಟಾಗಿದೆ ಅಂತ ಹೇಳ್ಬೋದು. ಮಾಮೂಲಿ ಈ ಸೈಡ್ ಅಲ್ಲಿ ನಮ್ಗೆ ವೆಂಟಿಲೇಷನ್ ಗೋಸ್ಕರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇದು ಒಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಬಾತ್ರೂಮ್ ಅಲ್ಲೂ ಅಷ್ಟೇ ಆಂಟಿಸ್ಕ್ಯಾಟ್ ಮೆಟಲ್ ಫ್ಲೋರಿಂಗ್ ಯೂಸ್ ಮಾಡಿ 2x4 ಮೆಟಲ್ ಮ್ಯಾಟ್ ಫಿನಿಶಿಂಗ್ ನ ಯೂಸ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿ ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿ ಡ್ರೈ ವಾಟರ್ ವಿತ್ ಹ್ಯಾಂಡ್ ವಾಶ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ನಮ್ಗೆ ಚೆನ್ನಾಗಿದೆ.
ರೂಮ್ ಅಂತೂ ಅದ್ಭುತವಾಗಿದೆ. ಹಿಂದೆಗಡೆ ರಾಯಲ್ ಸ್ಟ್ರಕ್ಚರ್ ವಿತ್ ಲೈಟಿಂಗು, ಇಂಟೀರಿಯರ್ ವರ್ಕ್ ವಿತ್ ವಾರ್ಡ್ರೋಬ್ಗಳು ಬೊಂಬಾಟಾಗಿ ನಮ್ಗೆ ಬಂದಿದೆ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ. ಮತ್ತೆ ಇಲ್ಲಿ ಫ್ಲೋರಿಂಗ್ ಯೂಸ್ ಮಾಡಿರೋದು ಬಂದು ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. 4x6 15 mm ತಿಕ್ಕಿರುವಂತಹ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ ನೋಡಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಬಾಲ್ಕನಿ, ಓಪನ್ ಏರಿಯಾ, ಒಂದು ಮಾಸ್ಟರ್ ಬೆಡ್ರೂಮ್ ಬರುವಂತದ್ದು. ಮೂರನೇ ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಪ್ರಾವಿಷನ್ ಮಾಡಿರ್ತಾರೆ. ಈ ಸ್ಲಾಬ್ ಅಲ್ಲಿ ನಮಗೆ ವೆಂಟಿಲೇಷನ್ಗೆ ಇಲ್ಲಿ ವಿಂಡೋ. ಎಕ್ಸಾಕ್ಟ್ ನಾನು ಈಗ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಈ 3ನೇ ಫ್ಲೋರ್ ಅಲ್ಲಿ ನೋಡಿ, ಇದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಫ್ಲೋರಿಂಗ್ ಕೂಡ ಅಷ್ಟೇ ವೀಕ್ಷಕರೇ, ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಒಂದು ಸ್ಟಡಿ ಏರಿಯಾ ತರ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿ ವಿತ್ ರಾಯಲ್ ಸ್ಟ್ರಕ್ಚರ್ ವಾಲ್, ಮೇಲ್ಗಡೆ ಒಂದು ಸೆಮಿ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತಹ ಸೀಲಿಂಗ್ ವರ್ಕ್ ಜೊತೆಗೆ POP ವಿತ್ ಲೈಟ್ ಗಳೆಲ್ಲ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವಾರ್ಡ್ರೋಬ್ ನೋಡಿ, ಮೇಲ್ಗಡೆ ಲಾಫ್ಟ್. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತದ್ದು. ಮಾಮೂಲಿ ಎಲ್ಲ ಮನೆಗಳಲ್ಲೂ ಮಾಡಿರ್ತಾರಲ್ಲ ಆ ತರ ಮಾಡಿರುವಂತದ್ದು. ಇದು ಕಾಮನ್, ಎಲ್ಲ ಮನೆಯಲ್ಲೂ ಈ ತರ ಮಾಡಿರ್ತಾರೆ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡ್ರಲ್ಲ, ಅದು ನಮ್ಗೆ ರೇರ್ ಆಗಿ ನಮ್ಗೆ ನೋಡುವಂತಹ ಐಟಮ್ ಅದು. ವಿತ್ ಸ್ಟೋರೇಜ್ ವಿತ್ ಡ್ರೆಸ್ಸಿಂಗ್ ಏರಿಯಾ ನಮ್ಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಮಾಡಿರುವಂತದ್ದು. ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಪೋರ್ಷನ್ ವಿತ್ ಅಟ್ಯಾಚ್ ಬಾತ್ರೂಮ್, ಆರಾಮಾಗಿ ಬೈಫರ್ಕೇಶನ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಕಮೋಡು ಲಾಸ್ಟ್ ಹೋಗ್ಬಿಡುತ್ತೆ. 2x4 ವಾಟರ್ ಗ್ಲಾಸಿ ಫಿನಿಶಿಂಗ್ ನ ಯೂಸ್ ಮಾಡಿದ್ದಾರೆ ಇಲ್ಲಿ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್. ಕೆಳಗಡೆ ನೋಡಿದ್ವಲ್ಲ, ಸೇಮ್ ಆಸ್ ಇಟ್ ಇಸ್ ಅಷ್ಟೇ ಬರುತ್ತೆ. ಸ್ವಲ್ಪ ಇದು ಚಿಕ್ಕದ್ ಬರ್ಬೋದು, ಏನಕ್ಕಂದ್ರೆ ಇಲ್ಲಿ ಬಾಲ್ಕನಿಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಡೋರ್ ಕ್ಯಾಮ್ ವಿಂಡೋ ತರ ವರ್ಕ್ ಆಗುತ್ತೆ. ಇದು ನೋಡಿ ವೀಕ್ಷಕರೇ, ಡೋರ್ ಕಮ್ ವಿಂಡೋ, ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಬಾಲ್ಕನಿಗೆ ಪ್ರಾವಿಷನ್ ಮಾಡಿ. ಫ್ಲೋರಿಂಗು ನಮ್ಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ನಾವು ವಾಲ್ಗಳಿಗೆಲ್ಲ ನಮ್ಗೆ ವೆಟರ್ ಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಪೋರ್ಷನ್ ಫುಲ್ಲು ಮೇಲೆ ಹೋಗ್ತಾ ಇದ್ದಂಗೆ ಬೆಳೆ ತುಂಬಾ ಚೆನ್ನಾಗಿದೆ. ವುಡ್ ಎಲ್ಲ ಬಂದು ನಮ್ಗೆ ಟೀಕ್ ವುಡ್ ಬರುತ್ತೆ. ಪಕ್ಕದಲ್ಲಿ ನೋಡ್ಬೋದು, ಈ ಪೋರ್ಷನ್ ಏನಿದೆ ಇದೆಲ್ಲ ನಮ್ಗೆ ಪಾರ್ಕೇ ಬರುತ್ತೆ. ಫಂಕ್ಷನ್ ಹಾಕಿದಾರಲ್ಲ, ಈ ಫಂಕ್ಷನ್ ಜಾಗ ಪಾರ್ಕ್ ಪಕ್ಕದಲ್ಲಿ ನಮ್ಗೆ ಬರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಇದು. ತುಂಬಾ ಅಚ್ಚುಕಟ್ಟಾಗಿ ಕೆಲಸನ ಮಾಡಿದ್ದಾರೆ. ಒಳ್ಳೆ ಬ್ರಾಂಡೆಡ್ ಐಟಮ್ಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಇವ್ರದೇ ನಾನು ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಇದೇ ಐರೂಫ್ ಮನೆನ ಒಂದು ನಾನು ಮಾಡಿದ್ದೀನಿ ರೀಸೆಂಟ್ ಆಗಿ 1 year ಬ್ಯಾಕ್. ಅವರೇ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ ಇದು. ಸೇಮ್ ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್. ಇಲ್ಲಿ 2 ಸ್ಲೈಡಿಂಗ್ ಡೋರ್, ಮೇಲ್ಗಡೆ ಲಾಫ್ಟ್. ಈ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಒಂದು ಸ್ಟ್ರಕ್ಚರ್ ವರ್ಕ್. ಡ್ರೆಸ್ಸಿಂಗ್ ಏರಿಯಾ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ. ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಡೋರ್ ಇದು ವಿತ್ ಸ್ಟೋರೇಜ್ ಗೆ ಕೊಟ್ಟಿದ್ದಾರೆ. ಓಪನ್ ಅಂಡ್ ಕ್ಲೋಸ್ ಆಗುವಂತಹ ಡೋರ್ ಗೆ ಒಂದು ಪ್ರಾವಿಷನ್ ಮಾಡಿ ಫುಲ್ ನಮ್ಗೆ ವಿತ್ ಸ್ಟೋರೇಜ್ ಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇದು ಮಾಸ್ಟರ್ ಬೆಡ್ರೂಮ್ ಸಾಕಾಗೆ ಬಂದಿದೆ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡೋಣ ಈ ಪೋರ್ಷನ್ ಅಲ್ಲಿ. ಇದು ನಮ್ಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ರೇನ್ಸ್ ಇರುವಂತದ್ದು ಚೆನ್ನಾಗಿದೆ. ಆಂಟಿಸ್ ಗಡ್ ವೆಲ್ಡರ್ ಟೈಲ್ಸ್. ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಗೆಲ್ಲ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಎಕ್ಸಿಟ್ ಫ್ಯಾನ್, ವೆಂಟಿಲೇಷನ್ ಗೆಲ್ಲ ಎಲ್ಲ ಬಾತ್ರೂಮ್ಗೂ ಇದೇ ತರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಸೇಮ್ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಅಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಒಂದು ಖಾಲಿ ಬಿಟ್ಟಿದ್ದಾರೆ. ಬಂದವರು ಏನಾದ್ರು ಹಾಕೋಬಹುದು, ಇಲ್ಲಾಂದ್ರೆ ಮಾತುಕತೆಯಲ್ಲಿ ಏನಾದ್ರು ಕಾರ್ಡ್ ಬೇಕು ಅಂದ್ರೆ ಮಾಡ್ಕೊಡೋಕ್ಕೂ ಕೂಡ ಇವರು ರೆಡಿ ಇದ್ದಾರೆ. ಮೇಲ್ಗಡೆ ಕೂಡ ನೋಡಬಹುದು ವೀಕ್ಷಕರೇ, ಪ್ರತಿ ಒಂದು ಸೀಲಿಂಗ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನ ನೋಡಬಹುದು. ಆ ತರ ವರ್ಕ್ಗಳನ್ನ ಮಾಡಿದ್ದಾರೆ. ಜೊತೆಗೆ POP ಕೂಡ ನಮಗೆ ಮಿಕ್ಸ್ ಮಾಡಿ ವಿತ್ LED ಲೈಟ್, ಸ್ಟ್ರಿಪ್ ಲೈಟ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಇದು ನಮಗೆ 3ನೇ ಫ್ಲೋರ್ ಅಲ್ಲಿ ಇದೀವಿ. 4ನೇ ಫ್ಲೋರ್ ಅಲ್ಲಿ ಫುಲ್ ನಮಗೆ ಟೆರೇಸ್ ಬರುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಹೋಗೋ ತರ ನಮಗೆ ಸ್ಟೇರ್ ಕೇಸ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲೂ ಕೂಡ ನಮ್ಗೊಂದು ವಿಂಡೋ ಕೊಟ್ಟಿರುವಂತದ್ದು ಲೈಟಿಂಗ್ಗೋಸ್ಕರ. ಈ ಪೋರ್ಷನ್ ಅಲ್ಲಿ ಸ್ಲ್ಯಾಬ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ಲೈಟ್ ಔಟ್ಲೈಟ್ ಈ ಪೋರ್ಷನ್ ಅಲ್ಲಿ ಬರ್ಬೋದು. ಬಂತು ಅಂದ್ರೆ ನಮಗೆ ವಾಷಿಂಗ್ ಮಿಷಿನ್ ಗೆ ಇಲ್ಲೇ ನಮ್ಗೆ ವರ್ಕ್ ಆಗೋಗುತ್ತೆ. ಟೆರೇಸ್ ಅಲ್ಲಿ ಇದೀವಿ.
ಓಕೆ, ಟ್ಯಾಂಕ್ ಕೆಳಗಡೆ ನೋಡಿ ದೊಡ್ಡದಾಗಿ ಒಂದು ರೂಮ್ ತರ ಒಂದು ಸ್ಟ್ರಕ್ಚರ್ ಮಾಡಿ ಫುಲ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬ್ಲೂ ಕಲರ್ ವೆಟ್ರೋಫೆಟಲ್ಸ್. ಮಾಮೂಲಿ ಮ್ಯಾನ್ಯುಲ್ ಆಗಿ ಬಟ್ಟೆ ಹಾಕೊಳ್ತೀವಿ ಅಂದ್ರೆ ಈ ಪೀಸ್ ಅಲ್ಲಿ ನಾವು ಹೋಗ್ಕೋಬಹುದು. ವಾಷಿಂಗ್ ಮಿಷಿನ್ ಇನ್ಲೈಟ್ ಔಟ್ಲೆಟ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಾವು ಇಲ್ಲಿ ಗೇಟ್ ಏನಾದ್ರು ಹಾಕೊಂಡ್ಬಿಟ್ರೆ ಆರಾಮಾಗಿ ಸ್ಟೋರ್ ರೂಮ್ ತರ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಟೆರೆಸ್ ನಮ್ಗೆ ತುಂಬಾ ವಿಶಾಲವಾಗಿದೆ ಈ ಪೊಸಿಷನ್ ಅಲ್ಲಿ. ಮೇಲ್ಗಡೆ ಗಾರ್ಡನ್ ಏರಿಯಾ ಮಾಡ್ಕೊಳ್ಳೋಕೆ 7 ಮಾಡಿಸಿ ಜಾಗ. ಇನ್ನ ಬಟ್ಟೆ ಹಾಕೊಳ್ತೀವಿ ಅಂದ್ರೆ ಅಲ್ಲೊಂದು ಆಂಗಲ್ ಕೊಟ್ಟಿದ್ದಾರೆ. ಈ ಪೊಸಿಷನ್ ಅಲ್ಲಿ ಕೂಡ ನಮ್ಗೊಂದು ಆಂಗಲ್ ಕೊಟ್ಟಿರುವಂತದ್ದು ಬಟ್ಟೆ ಹಾಕೊಳ್ಳೋದಕ್ಕೆ. ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಂದಿದೆ. ಪರಾಪಟ್ವಲ್ ಕೂಡ ನಮ್ಗೆ ದೊಡ್ಡದಾಗಿ ಇರುವಂತದ್ದು. ಮೇನ್ ಲೊಕೇಶನ್ ಅಲ್ಲಿ ಪ್ರಾಪರ್ಟಿ ಇದೆ. ಔಟರ್ ಲೊಕೇಶನ್ ತೋರಿಸ್ತೀನಿ ನೋಡಿ, ಮನೆಗಳಿರೋದು ನೋಡಿ ಎಷ್ಟು ಮನೆಗಳಿದೆ. ಒಳ್ಳೆ ಲೊಕೇಶನ್ ಅಲ್ಲಿ, ಒಳ್ಳೆ ಡೆವಲಪ್ ಆಗ್ತಾ ಇರೋ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಕೆಂಗೇರಿ ಟರ್ಮಿನಲ್ ಮೆಟ್ರೋಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಐರೂಫ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಮತ್ತೆ ಟೆಕ್ಸ್ಟ್ ಮಾಡಿ ಕರ್ಕೊಂಡ್ಬಂದು ತೋರಿಸ್ತೀನಿ. ಪ್ರಾಪರ್ಟಿ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೆ ನಿಮ್ದು ಏನಾದ್ರು ಪ್ರಾಪರ್ಟಿಗಳನ್ನ ಸೇಲ್ ಮಾಡೋ ತರ ಏನಾದ್ರು ಐಡಿಯಾ ಇತ್ತು ಅಂದ್ರೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.